ಸಾನ್ವಿ, ಚೆನ್ನಾಗಿದ್ಯಮ್ಮ? ಸಂಗೀತಾ, ಸಂಗೀತಾ ಯಾರು ಬಂದಿದ್ದಾರೆ ನೋಡು. ಸಂಗೀತಾ ನನ್ನ ಮಗಳನ್ನ ನೋಡಿ ಹೊಟ್ಟೆ ಉರ್ಕೋಬೇಕು. ಅಮ್ಮ, ನಾನ್ ಹೋಗಿ ಸಂಗೀತಾನ್ ಕರ್ಕೊಂಡ್ ಬರ್ತೀನಿ. ನೀವ್ ಹೇಗಿದ್ದೀರಾ ಅತ್ತೆ? ಮಾವ ಎಲ್ಲಿ? ಅಯ್ಯೋ, ಅವ್ರು ಎಲ್ಲಿ ಮನೇಲಿ ಇರ್ತಾರೆ ಹೇಳಮ್ಮ. ಸಂಗೀತಾ, 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 ಯಾಕ್ ಸಂಗೀತಾ, ಯಾಕ್ ಬೇಜಾರ್ ಮಾಡ್ಕೊಂಡಿದ್ಯಾ? ಏನಾಯ್ತು? ಏನಾಯ್ತಾ? ಅಟ್ಲೀಸ್ಟ್ ಆಫೀಸಿಂದ ಹೊರಡ್ಬೇಕಾದ್ರೆ ನಾನು ಬಸ್ ಸ್ಟ್ಯಾಂಡ್ ಹೋಗಿ ಸಾನ್ವಿನ್ ಕರ್ಕೊಂಡ್ ಬರ್ತೀನಿ ಅಂತ ಒಂದ್ ಮಾತಾದ್ರೂ ನನಗೆ ಫೋನ್ ಮಾಡಿ ಹೇಳಿದ್ರಾ ನೀವು? ನಾನ್ ಫೋನ್ ಮಾಡಿದ್ದೆ, ನೀನ್ ರಿಸೀವ್ ಮಾಡ್ಲಿಲ್ಲ. ಅದಕ್ಕೆ ನಾನು ಅಮ್ಮಂಗ್ ಫೋನ್ ಮಾಡಿ ಹೇಳ್ದೆ. ಬೇಕಿದ್ರೆ ನಿನ್ ಮೊಬೈಲ್ ಚೆಕ್ ಮಾಡು. ಸಂಗೀತಾ ತನ್ನ ಮೊಬೈಲ್ ನೋಡ್ತಾಳೆ, ಅದ್ರಲ್ಲಿ ಸಾಗರ್ ಮಿಸ್ಡ್ ಕಾಲ್ ಇರುತ್ತೆ. ಹೌದು, ನೀವು ನನಗೆ ಫೋನ್ ಮಾಡಿದ್ದೀರಾ. ಮತ್ತೆ ನೀನ್ ಫೋನ್ ನೋಡ್ದೆ ನನ್ ಮೇಲೆ ಬೇಜಾರ್ ಮಾಡ್ಕೊಂಡ್ ಕುತ್ಕೊಂಡ್ರೆ ಅದ್ ನನ್ ತಪ್ಪ? ಸರಿ, ಸಾನ್ವಿ ಬಂದಿದ್ದಾಳೆ, ಅಮ್ಮ ನಿನ್ನ ಕೂಗ್ತಾ ಇದಾರೆ, ಬಾ ಹೋಗೋಣ. ಸಂಗೀತಾ, ಬಮ್ಮ. ಇವಳು ಸಾನ್ವಿ, ಭಾಗ್ಯನ್ ಮಗಳು. ಸಾನ್ವಿ, ನನ್ ಸೊಸೆ ಸಂಗೀತ. ಹಾಯ್ ಹಾಯ್. ನೀವು ನೋಡೋಕೆ ತುಂಬಾ ಚೆನ್ನಾಗಿದ್ದೀರಾ. ನಾನು ಸಂಗೀತ ಹೊಟ್ಟೆ ಉರಿಸ್ಬೇಕು ಅಂತಿದ್ರೆ ಇವಳು ಸಂಗೀತಂಗೆ ಹೇಳ್ತಾ ಇದ್ದಾಳೆ ನೀವು ನೋಡಕ್ ತುಂಬಾ ಚೆನ್ನಾಗಿದ್ದೀರಾ ಅಂತ. ಮತ್ತೆ ನಮ್ ಸಾಗರ್ ಸೆಲೆಕ್ಷನ್ ಅಂದ್ರೆ ಸುಮ್ನೆನಾ ಸಂಗೀತ? ದಿನ ಸಾಗರ್ ಸಂಗೀತ ಇಬ್ರು ಟೆರೆಸ್ ಮೇಲೆ ಹೋಗಿ ಮಾತಾಡ್ತಿರ್ತಾರೆ. ಸಂಗೀತಗೋಸ್ಕರ ಸಾಗರ್ ಟೆರೆಸ್ ಅಲ್ಲಿ ಕಾಯ್ತಾ ಇರ್ತಾನೆ. ಸಾನ್ವಿ, ಊಟ ಮಾಡಿದ್ಯಾ? ಹಾ ಸಾಗರ್, ನಂದು ಊಟ ಆಯ್ತು. ನಾನು ನಿನಗೆ ಫೋನ್ ಅಲ್ಲೇ ಹೇಳಿದ್ನಲ್ಲ ನನಗೆ ಬುಕ್ಸ್ ಬೇಕಿತ್ತು ಅಂತ. ಯಾವಾಗ ಹೋಗೋಣ? ನೀನ್ ಯಾವಾಗ ಫ್ರೀ ಇರ್ತೀಯ ಹೇಳು, ಅವಾಗ್ಲೇ ಹೋಗೋಣ. ಹೌದಾ, ನಾಳೆ ಆಫೀಸಲ್ಲಿ ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ಸಾಯಂಕಾಲ ಬರೋದ್ ಲೇಟ್ ಆಗುತ್ತೆ. ನಾನು ನಿನಗೊಂದು ಲೊಕೇಶನ್ ಕಳಿಸ್ತೀನಿ. ಅಲ್ಲಿಗೆ ನೀನು 11:11:30 ಬೆಳಗ್ಗೆ ಬಂದ್ಬಿಡು. ನಾನು ಪರ್ಮಿಷನ್ ಕೇಳ್ಕೊಂಡು 1 ಅವರ್ ಬರ್ತೀನಿ, ಸರಿನಾ? ನಿನ್ಗೆ ಏನೇನ್ ಬೇಕು ತಗೊಳ್ಳುವಂತೆ. ಥ್ಯಾಂಕ್ ಯು ಸಾಗರ್, ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಸಾನ್ವಿ. ಸಾನ್ವಿ ಅಡ್ಡ ಇರೋದ್ರಿಂದ ಸಂಗೀತ ಬಂದು ನಿಂತ್ಕೊಂಡಿರೋದು ಸಾಗರ್ಗೆ ಕಾಣಿಸಿರಲ್ಲ. ಸಾಗರ್, ನಿನಗೆ ನನ್ನ ಮೇಲೆ ಇಷ್ಟೆಲ್ಲಾ ಪ್ರೀತಿ ಇದೆ, ಆದ್ರೂ ನೀನ್ ಯಾಕೋ ನನ್ನ ಮದ್ವೆ ಮಾಡ್ಕೊಳ್ಳಿಲ್ಲ? ಸಾನ್ವಿ. ಸಂಗೀತ ಅಳ್ತಾ ಅಲ್ಲಿಂದ ಹೊಟ್ಟೋಗ್ತಾಳೆ. ನನಗ್ ಗೊತ್ತು ಕಣ, ನಾನು ನೀನು ಚಿಕ್ಕ ವಯಸ್ಸಿಂದ ಒಟ್ಟಿಗೆ ಆಟಾಡಿರ್ಬೋದು, ಬೆಳೆದಿರ್ಬೋದು. ನನ್ ಮನ್ಸಲ್ಲಿ ನಿನ್ ಮೇಲೆ ಆತರ ಯಾವ ಫೀಲಿಂಗ್ಸು ಇಲ್ಲ, ನಿನಗೂ ನನ್ ಮೇಲೆ ಆತರ ಯಾವ ಫೀಲಿಂಗ್ಸು ಇಲ್ಲ ಅಂತ ನನಗೂ ಗೊತ್ತು. ಸುಮ್ನೆ ತಮಾಷೆ ಮಾಡ್ದೆ ಅಷ್ಟೇ. ಸರಿ, ನಾಳೆ ಬೇಗ ಆಫೀಸಿಗೆ ಹೋಗ್ಬೇಕು. ನಾನು ಹೋಗಿ ಮಲಗ್ತೀನಿ. ಗುಡ್ ನೈಟ್. ಗುಡ್ ನೈಟ್. ಮಾರನೇ ದಿನ ಇಬ್ರು ಆಫೀಸ್ಗೆ ಒಟ್ಟಿಗೆ ಬರ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಸಾಗರ್ಗೆ ಸಾನ್ವಿ ಫೋನ್ ಬರತ್ತೆ. ಹಲೋ, ಹಾ ಸಾನ್ವಿ, ಹೇಳೋ. ಓ ಸಾರಿ, ಮರ್ತೋಯ್ತು. ನಾನು ಈಗಲೇ ಸೆಂಡ್ ಮಾಡ್ತೀನಿ, ಓಕೆನಾ? ಹಾ, ಬರ್ತೀನಿ. ಫೋನ್ ಮಾಡಿರೋದು ಸಾನ್ವಿ. ಇಷ್ಟೊತ್ತಿನಲ್ಲಿ ಯಾಕೆ ಇವ್ರಿಗೆ ಫೋನ್ ಮಾಡಿದಾಳೆ? ಅದು ಅಲ್ದೆ ಬರ್ತೀನಿ ಅಂತ ಹೇಳ್ತಾ ಇದಾರಲ್ಲ. ಮಧ್ಯಾಹ್ನ ಮೀಟಿಂಗ್ ಇದೆ. ಸಾಗರ್ 1 ಅವರ್ ಆಚೆ ಹೋಗ್ಬೇಕು ಅಂತ ಬಾಸ್ ಹತ್ರ ಪರ್ಮಿಷನ್ ಕೇಳೋಣ ಅಂತ ಹೋಗಿರ್ತಾನೆ. ಅಲ್ಲ, ನಾನು ಇಲ್ಲೇ ಕೂತಿದ್ದೀನಿ, ನನ್ಗೊಂದ್ ಮಾತು ಹೇಳ್ದೆ ಹೋದ್ರಲ್ಲ ಇವರು. ಸಂಗೀತ, ನನಗೊಂದು ಸ್ವಲ್ಪ ಕೆಲಸ ಇದೆ. ನಾನು 1 ಅವರ್ ಆಚೆ ಹೋಗಿ ಬರ್ತೀನಿ. ಏನ್ ಕೆಲ್ಸ? ಅದು ನಿನಗೆ ನನ್ನ ಫ್ರೆಂಡ್ ಸುರೇಶ್ ಗೊತ್ತಲ್ಲ, ಅವನೇನೋ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾನಂತೆ. ಹೋಗಿ ಅವನೊಂದ್ ಸ್ವಲ್ಪ ನೋಡ್ಕೊಂಡ್ ಬರ್ತೀನಿ. ಹೋಗ್ತಾ ಇರೋದು ಸಾನ್ವಿನ್ ಮೀಟ್ ಮಾಡಕ್ಕೆ. ನನ್ನ ಹತ್ರನೇ ಸುಳ್ಳು ಹೇಳಿ ಹೋಗ್ತಿದ್ದಾರೆ. ರಾತ್ರಿ ನೋಡಿದ್ರೆ ಟೆರೆಸ್ ಅಲ್ಲಿ ಆ ರೀತಿ ಆಡ್ತಿದ್ರು. ಛೇ! ಹೀಗೆ 2-3 ದಿನ ಕಳೆಯುತ್ತೆ. ಸಾನ್ವಿ ತನ್ಗೆ ಯಾವ್ಯಾವ ಬುಕ್ಸ್ ಎಲ್ಲ ಬೇಕು ಅದನ್ನೆಲ್ಲ ತಗೊಂಡು ವಾಪಸ್ ಊರಿಗೆ ಹೋಗ್ತಾಳೆ. ಆದ್ರೆ ಸಾನ್ವಿ ಅಮ್ಮ ಭಾಗ್ಯ ಮಾತ್ರ ಇನ್ನೊಂದ್ ವಾರ ಬಿಟ್ಟು ಹೋಗೋಣ ಅಂತ ತನ್ನ ಅಣ್ಣನ ಮನೇಲೇ ಉಳ್ಕೋತಾಳೆ. ಇದೇನಿದು, ಇಷ್ಟೊತ್ತಾದ್ರೂ ಸಂಗೀತ ಬರ್ಲೇ ಇಲ್ಲ ಟೆರೆಸ್ ಮೇಲೆ. ಸಂಗೀತ, 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 ಅಲ್ಲಿ ಯಾಕೆ ನಿಂತಿದ್ಯಾ? ಬಾ. ಓ, ಸಾನ್ವಿ ಊರ್ಗ್ ಹೋದ್ಲಲ್ಲ, ಅದಕ್ಕೆ ನಿಮ್ಗೆ ನನ್ ನೆನ್ಪಾಗಿರ್ಬೇಕು ಅಲ್ವಾ? ಸಂಗೀತ, ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ? ಏನಾಯ್ತು? ಏನ್ ಆಯ್ತಾ? ನೀವ್ ಆಡೋ ಕದ್ದು ಮುಚ್ಚು ಆಟಗಳೆಲ್ಲ ನನಗ್ ಗೊತ್ತಿಲ್ಲ ಅಂತ ಮಾಡಿದೀರಾ? ನೀವು ಸಾನ್ವಿ ಪ್ರೀತಿಸ್ತಿದ್ದು, ಮದ್ವೆ ಆಗ್ಬೇಕು ಅಂತಿದ್ದು ಎಲ್ಲ ನಿಜ ಅಲ್ವಾ? ಅಂದ್ಮೇಲೆ ನನ್ನನ್ ಯಾಕೆ ಪ್ರೀತಿಸಿ ಮದ್ವೆ ಮಾಡ್ಕೊಂಡ್ರಿ ಹೇಳಿ? ನಿಮ್ಗೆ ನನ್ ಮೇಲೆ ಎಳ್ಳಷ್ಟು ಪ್ರೀತಿ ಇಲ್ಲ.
ಸಂಗೀತ ಏನ್ ಮಾತಾಡ್ತಿದ್ಯಾ ನೀನು? ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಸಾನ್ವಿ ಮೇಲೆ ನನ್ಗೆ ಆತರ ಯಾವ ಫೀಲಿಂಗ್ಸು ಇಲ್ಲ. ಸಾಕು ಬಾಯ್ ಮುಚ್ಚಿ, ನನಗೆಲ್ಲ ಗೊತ್ತು. ಮೊನ್ನೆ ನಾನು ಟೆರೇಸ್ ಮೇಲೆ ಬಂದಾಗ ಅವಳು ನಿಮ್ನ ತಪ್ಕೊಂಡು ನಿಂತಿದ್ಲು. ಥ್ಯಾಂಕ್ ಯು ಸೋ ಮಚ್ ಸಾಗರ್ ಅಂತ ನೀವು ವೆಲ್ಕಮ್ ಅಂತ ಹೇಳ್ತಾ ಇದ್ರಿ. ಅದು ಅಲ್ಲದೆ ಆಫೀಸಲ್ಲಿ ಅವಳು ನಿಮಗ್ ಫೋನ್ ಮಾಡಿದಾಗ ಬರ್ತೀನಿ ಅಂತ ಹೇಳಿ ಹೋದ್ರಿ. ಆಮೇಲೆ ನನ್ನ ಹತ್ರ ಬಂದು ಸುರೇಶ ಅಡ್ಮಿಟ್ ಆಗಿದ್ದಾನೆ ನೋಡ್ಕೊಂಡ್ ಬರ್ತೀನಿ ಅಂತ ಸುಳ್ಳು ಹೇಳಿದ್ರಿ. ಸಾನ್ವಿ ಜೊತೆ ತಾನೇ ನೀವು ಹೋಗಿದ್ದು, ಅವಳು ಫೋನ್ ಬಂದಿದ್ದು, ನೀವು ಹೇಳು ಸಾನ್ವಿ ಅಂತ ಮಾತಾಡಿದ್ದು ಎಲ್ಲ ನಾನು ಕೇಳಿಸ್ಕೊಂಡಿದ್ದೀನಿ. ನನ್ನ ಹತ್ರ ಮುಚ್ಚಿಟ್ಟು ಯಾಕೆ ಹೋದ್ರಿ? ಯಾಕೆ ಅಂದ್ರೆ ಸಾನ್ವಿ ಜೊತೆ ಹೋಗಿದ್ದು ನನಗ್ ಗೊತ್ತಾಗುತ್ತೆ ಅಂತ. ನಿಮ್ಮನ್ನ ನಾನು ಎಷ್ಟೊಂದು ನಂಬಿದ್ದೆ, ನಾನು ಮನ್ಸಾರೆ ಪ್ರೀತಿಸಿದೆ, ಆದ್ರೆ ನೀವು ನನಗೆ ಮೋಸ ಮಾಡ್ಬಿಟ್ರಿ. ಅಯ್ಯೋ, ಆ ರೀತಿ ಎಲ್ಲ ಏನು ಇಲ್ಲ ಸಂಗೀತ, ನೀನ್ ತಪ್ಪು ತಿಳ್ಕೊಂಡಿದ್ಯಾ. ಇವಾಗ ನನ್ಗೆಲ್ಲ ವಿಚಾರ ಗೊತ್ತಾಯ್ತು ಅಂತ ತಪ್ಪು ತಿಳ್ಕೊಂಡಿದ್ಯಾ ಅಂತ ನನ್ ಮೇಲೆ ಹೇಳ್ತಾ ಇದ್ದೀರಾ? ಸಂಗೀತ, ನಾನ್ ನಿನ್ಗೆ ಆಫೀಸಲ್ಲಿ ಸುರೇಶನ್ ನೋಡ್ಕೊಂಡ್ ಬರ್ತೀನಿ ಅಂತ ಹೇಳಿದ್ ಸುಳ್ಳೆ, ಅದನ್ನ ಒಪ್ಕೊಳ್ತೀನಿ. ಯಾಕೆ ಹೇಳ್ದೆ ಅಂದ್ರೆ, ನನ್ ಬಾಸ್ ಹತ್ರ ಇರೋ ವಿಚಾರನ ಹೇಳಕ್ ಆಗ್ತಿರ್ಲಿಲ್ಲ. ನನ್ ಫ್ರೆಂಡ್ ಹುಷಾರಿಲ್ಲ ಅಂತ ಹೇಳಿದ್ರೆ ಮಾತ್ರ ಅವ್ರು ಪರ್ಮಿಷನ್ ಕೊಡ್ತಿದ್ದು. ನಾನ್ ನಿನಗೆ ಸಾನ್ವಿನ ಮೀಟ್ ಮಾಡಕ್ ಹೋಗ್ತಿದ್ದೀನಿ, ಅವಳಿಂದ ಬುಕ್ಸ್ ತಗೋಬೇಕು ಅಂತ ಹೇಳ್ತಾ ಇದ್ದಾಳೆ ಅಂತ ಹೇಳೋಣ ಅನ್ನೋಷ್ಟೊತ್ತಿಗೆ ಪ್ರಭಾಕರ್ ಅಲ್ಲಿಗೆ ಬಂದ. ನಿನಗೆ ಗೊತ್ತಲ್ವಾ, ಅವ್ನ್ಗೆ ಯಾವ್ದಾದ್ರು ವಿಷಯ ಕಿವಿಗ್ ಬಿದ್ರೆ ಇಡೀ ಆಫೀಸ್ಗೆ ಟಾಮ್ ಟಾಮ್ ಹೊಡ್ಕೊಂಡ್ ಬರ್ತಾನೆ. ಅವ್ನ್ ಬಂದಲ್ಲ ಅಂತ ನಾನ್ ನಿನಗ್ ಸುಳ್ಳು ಹೇಳ್ದೆ ಅಷ್ಟೇ. ಇಲ್ಲ, ನಾನು ಇದನ್ನೆಲ್ಲ ನಂಬಲ್ಲ. ನನಗ್ ನಿಜ ಏನು ಅಂತ ಚೆನ್ನಾಗ್ ಗೊತ್ತು. ಸಾನ್ವಿ ಇಲ್ಲಿಗೆ ಬರಕ್ ಮುಂಚೆನೆ ನನಗೆ ಎಲ್ಲಾ ವಿಷಯನೂ ಗೊತ್ತಿತ್ತು. ಆದ್ರೂ ನಾನು ತಪ್ಪು ತಿಳ್ಕೊಬಾರ್ದು ಅಂತ ಸುಮ್ಮನಿದ್ದೆ. ನೋಡಿ ಸಾಗರ್, ಇನ್ಮೇಲೆ ನಾವಿಬ್ರು ಒಟ್ಟಿಗೆ ಬಾಳೋದಲ್ಲಿ ಅರ್ಥನೇ ಇಲ್ಲ. ನಾವಿಬ್ರು ಡಿವೋರ್ಸ್ ತಗೊಂಡ್ಬಿಡೋಣ. ನನಗೆ ನಿಮ್ ಜೊತೆ ಸಂಸಾರ ಮಾಡಕ್ಕೆ ಇಷ್ಟ ಇಲ್ಲ. ನನ್ ಮನ್ಸು ಒಡೆದೋಗಿದೆ. ಸಂಗೀತ, ಸಂಗೀತ. ಸಾಗರ್ ಎಷ್ಟೇ ಅರ್ಥ ಮಾಡ್ಸಕ್ ಪ್ರಯತ್ನ ಪಟ್ರು ಸಂಗೀತ ಸಾಗರ್ ಮಾತನ್ನ ನಂಬೋದೇ ಇಲ್ಲ. ಸಾನ್ವಿ ಬರಕ್ಕಿಂತ ಮುಂಚೆ ಸಾಗರ್ ಅತ್ತೆ ಭಾಗ್ಯ ಸಾನ್ವಿ ಜೊತೆ ಬೇಕು ಬೇಕು ಅಂತ ಫೋನಲ್ಲಿ ಮಾತಾಡ್ತಿದ್ದು, ಸಾನ್ವಿ ಇಲ್ಲಿಗೆ ಬಂದಾಗ ನಡ್ಕೊಂಡಿದ್ದ ರೀತಿ ಒಂದಕ್ಕೊಂದು ಟ್ಯಾಲಿ ಆದ್ರಿಂದ ಸಂಗೀತ ಅದನ್ನೇ ನಿಜ ಅಂತ ಅನ್ಕೊಂಡಿರ್ತಾಳೆ. ಮಾರನೇ ದಿನ ಬೆಳಗ್ಗೆ ಸಂಗೀತ, ನಾನಿಲ್ಲಿರಲ್ಲ, ನಾನ್ ಸಾಗರ್ಗೆ ಡಿವೋರ್ಸ್ ಕೊಡ್ತಿದ್ದೀನಿ, ಇನ್ಮುಂದೆ ನಾವು ಒಟ್ಟಿಗೆ ಆಗಿರಕ್ ಸಾಧ್ಯನೇ ಇಲ್ಲ ಅಂತ ಹೇಳ್ತಾಳೆ. ಆದ್ರೆ ಯಾಕೆ ಅನ್ನೋದನ್ನ ಹೇಳಲ್ಲ. ಸಂಗೀತ, ಸಂಗೀತ ನಿನ್ ಏನ್ ಹೇಳ್ತಿದ್ಯಮ್ಮ? ಪ್ರಾಬ್ಲಮ್ ಆದ್ರೂ ಏನ್ ಹೇಳು, ನಾವು ಬಗೆಹರಿಸ್ತೀವಿ. ಹೌದು ಮಗಳೇ, ನೀನ್ ಇಲ್ಲಿಗೆ ಬಂದಾಗ್ಲಿಂದ ನಾವ್ ಎಷ್ಟು ಖುಷಿ ಆಗಿದ್ದೀವಿ ಅಂತ ಗೊತ್ತಾ ನಿಂಗೆ? ದಯವಿಟ್ಟು ಹೇಳಮ್ಮ, ನಿಂಗೆ ಏನೇ ತೊಂದರೆ ಇದ್ರು ಹೇಳಮ್ಮ. ಇಲ್ಲ, ನನಗೆ ಇಲ್ಲಿರಕ್ ಆಗ್ತಾ ಇಲ್ಲ. ಇನ್ಮುಂದೆ ನಾನು ಇವರು ಒಟ್ಟಿಗೆ ಬಾಳೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಅಂತೂ ನನ್ ಪ್ಲಾನ್ ಚೆನ್ನಾಗಿ ವರ್ಕ್ ಆಯ್ತು. ನನ್ನ ಮಗಳು ಈ ಮನೆ ಸೊಸೆ ಆಗ್ತಾಳೆ ಅಂತ ಎಷ್ಟೆಲ್ಲ ಕನ್ಸಿಟ್ಕೊಂಡಿದೆ, ಅದನ್ನೆಲ್ಲ ಹಾಳು ಮಾಡಿ ಇವ್ರು ಸಂತೋಷವಾಗಿದ್ರು. ಇವಾಗ ಹೇಗಿರ್ತಾರೆ ನಾನು ನೋಡ್ತೀನಿ. ಏನಣ್ಣ, ಏನತ್ಕೆ? ಅಯ್ಯೋ, ಸಂಗೀತ ಅಂತೂ ತುಂಬಾ ಒಳ್ಳೆ ಹುಡುಗಿ, ಹಾಗೆ ಹೀಗೆ ಅಂತ ಹಾಡು ಹೊಗಳ್ತಿದ್ರಿ. ಇನ್ನು ಮದ್ವೆ ಆಗಿ ನೆಟ್ಗೆ 1.5 ತಿಂಗಳು ಆಗಿಲ್ಲ, ಆಗ್ಲೇ ಮನೆ ಬಿಟ್ಟು ಹೋಗಾಯ್ತು. ಅದೇ ನನ್ ಮಗಳನ್ನ ನಿಮ್ಮನೆ ಸೊಸೆ ಮಾಡ್ಕೊಂಡಿದ್ರೆ ಎಷ್ಟ್ ಚೆನ್ನಾಗಿರ್ಬೋದಾಗಿತ್ತು. ಭಾಗ್ಯ ಕೇಳಿದಕ್ಕೆ ಪಾಪ ಅಣ್ಣ ಅದಕ್ಕೆ ಏನು ಮಾತಾಡ್ದೆ ಸುಮ್ನೆ ಕೂತಿರ್ತಾರೆ. ಭಾಗ್ಯ ರಾತ್ರಿ ಊಟ ಎಲ್ಲ ಮುಗಿಸಿ ಆರಾಮಾಗಿ ಟಿವಿ ನೋಡ್ತಾ ಕೂತಿರ್ತಾಳೆ. ಅಷ್ಟೊತ್ತಿಗೊಳಗೆ ತನ್ನ ಮಗಳು ಸಾನ್ವಿ ಫೋನ್ ಮಾಡ್ತಾಳೆ. ಹಲೋ, ಹೇಳೆ ಮಗಳೇ, ಏನ್ ಮಾಡ್ತಿದ್ದೆ? ಊಟ ಆಯ್ತಾ? ಏನಮ್ಮ ಇಷ್ಟೊಂದು ಖುಷಿಯಾಗಿದ್ಯಾ? ಏನ್ ಸಮಾಚಾರ? ಮತ್ತೆ ನಾನ್ ಅನ್ಕೊಂಡಿದ್ದ ಕೆಲ್ಸ ಇಷ್ಟು ಬೇಗ ಆಗುತ್ತೆ ಅಂತ ಗೊತ್ತೇ ಇರ್ಲಿಲ್ಲ ಸಾನ್ವಿ, ಅದಕ್ಕೆ ತುಂಬಾನೇ ಖುಷಿಯಾಗಿದ್ದೀನಿ. ಏನಮ್ಮ ಅದು? ಭಾಗ್ಯ ತಾನಿಲ್ಲಿಗೆ ಬಂದ್ಮೇಲೆ ಏನೇನ್ ಮಾಡ್ದೆ, ಏನೇನಾಯ್ತು ಎಲ್ಲ ವಿಚಾರನೂ ಸಾನ್ವಿ ಹತ್ರ ಹೇಳ್ತಾಳೆ. ಅಮ್ಮ, ನೀನ್ ಮಾಡಿರೋದು ಸಣ್ಣ ತಪ್ಪಲ್ಲಮ್ಮ, ದೊಡ್ಡ ತಪ್ಪು. ಅದನ್ನ ಹೇಳ್ಕೊಂಡು ಖುಷಿ ಪಡ್ತಿದ್ಯಲ್ಲ, ನಿನಗ್ ನಾಚಿಕೆ ಆಗಲ್ವಾ? ಸಾಕ್ ಸುಮ್ನೆ ಇರೆ. ಚಿಕ್ಕ ವಯಸ್ಸಿಂದನೂ ನಿನ್ನನ್ನೇ ನನ್ ಸೊಸೆ ಅಂತ ನಮ್ಮ ಅಣ್ಣ ಅದಕ್ಕೆ ಇಬ್ರು ಹೇಳ್ತಾ ಇದ್ರು. ಈಗ ಅಯ್ಯೋ ನನ್ ಮಗ ಚೆನ್ನಾಗಿರೋದ್ ಮುಖ್ಯ ಅಂತ ಮಾತೆ ಬದಲಾಯಿಸ್ಬಿಟ್ರು. ನನಗೆಷ್ಟು ಸಂಕಟ ಆಗಿದೆ ಅಂತ ನಿನಗೇನ್ ಗೊತ್ತು? ಅದಕ್ಕೆ ಈ ರೀತಿ ಎಲ್ಲ ಮಾಡಿದ್ದು. ನೋಡು, ನಾಳೆ ಬೆಳಗ್ಗೆ ನಾನು ಅಲ್ಲಿಗೆ ಹೊರಟ್ ಬರ್ತಾ ಇದ್ದೀನಿ ಅಷ್ಟೇ. ಈಗ ಫೋನ್ ಇಡು. ನನಗೆ ಬುದ್ಧಿ ಹೇಳಕ್ ಬಂದ್ಬಿಟ್ಲು. ಸರಿ ಅದಕ್ಕೆ ಅಣ್ಣ, ನಾನಿನ್ ಬರ್ತೀನಿ. ಭಾಗ್ಯ ಊಟ ಮಾಡ್ಕೊಂಡು ಹೊರಡುವಂತ ಇರೇ. ಅಯ್ಯೋ ಪರವಾಗಿಲ್ಲ ಅದಕ್ಕೆ, ನಾನ್ ಮನೆಗೆ ಹೋಗಿ ಅಡಿಗೆ ಮಾಡ್ಕೊಳ್ತೀನಿ, ನೀವೇನೋ ತೊಂದ್ರೆ ತಗೋಬೇಡಿ. ಅಯ್ಯೋ ನನಗೆ ಯಾಕೆ ತೊಂದ್ರೆ? ನನ್ ಸೊಸೆ ಇರ್ಬೇಕಾದ್ರೆ ಏನೋ ಕನ್ಸ್ ಕಾಣ್ತಿದ್ದೀರಾ ಅದಕ್ಕೆ? ನಿನ್ನೆನೆ ನಿಮ್ ಸೊಸೆ ಈ ಮನೆಯಿಂದ ಪಲಾಯನ ಮಾಡಿಲ್ವಾ? ಸಂಗೀತ ನೋಡಿದ ತಕ್ಷಣ ಭಾಗ್ಯಂಗೆ ತುಂಬಾನೇ ಶಾಕ್ ಆಗುತ್ತೆ. ಸಂಗೀತ ನೀನಾ?
ಇಷ್ಟೆಲ್ಲ ಆದ್ರೂ ಏನು ಗೊತ್ತಿಲ್ಲ ಅನ್ನೋ ನಾಟಕ ಆಡ್ತಿದ್ಯಲ್ಲ. ನೀನ್ ಇಲ್ಲಿಗೆ ಬಂದಿರೋ ಉದ್ದೇಶ ಏನು ಅಂತ ನಮಗ್ ಗೊತ್ತಿಲ್ಲ ಅಂತ ಮಾಡಿದ್ಯಾ? ನಿನ್ನೆ ರಾತ್ರಿನ ಸಾನ್ವಿ ನಮ್ಗೆ ಫೋನ್ ಮಾಡಿ ಎಲ್ಲಾ ವಿಚಾರನೂ ಹೇಳಿದ್ಲು. ಅವಳೇ ಪಾಪ ಸಂಗೀತಂಗೂ ಫೋನ್ ಮಾಡಿ ಇದಕ್ಕೆಲ್ಲ ಕಾರಣ ನಮ್ಮಮ್ಮ ಸಾಗರ್ ಅಂತ ಹುಡುಗ ಅಲ್ಲ ಅಂತ ಹೇಳಿ ವಾಪಸ್ ಮನೆಗ್ ಬರೋ ತರ ಮಾಡಿದಾಳೆ. ನಿನ್ನ ನನ್ ತಂಗಿ ಅಂತ ಹೇಳ್ಕೊಳಕ್ಕೆ ನನಗ್ ನಾಚಿಕೆ ಆಗ್ತಿದೆ. ಎಲ್ಲಾ ತಪ್ಪು ಭಾಗ್ಯಂದೆ ಅಂತ ಗೊತ್ತಾದ್ಮೇಲೆ ತನ್ನ ಅಣ್ಣ, ಅತ್ತಿಗೆ, ಸಾಗರ್, ಸಂಗೀತ ಎಲ್ರೂ ಸೇರಿ ಭಾಗ್ಯಂಗೆ ಚೆನ್ನಾಗಿ ಬೈತಾರೆ. ಭಾಗ್ಯ ಏನು ಮಾತಾಡದೆ ತಲೆ ತಗ್ಗಿಸ್ಕೊಂಡು ನಿಂತ್ಕೊಂಡಿರ್ತಾಳೆ. ಇನ್ನು ಒಂದು ಕ್ಷಣನೂ ನೀನ್ ಇಲ್ಲಿ ನಿಂತ್ಕೋಬಾರ್ದು. ಇನ್ ಯಾವತ್ತೂ ನಮ್ಮ ಮನೆ ಕಡೆ ತಲೆ ಹಾಕೋ ಮಲಗ್ಬೇಡ. ಮೊದ್ಲಿಲ್ಲಿಂದ ಹೊರಡು. ಸತ್ಯ, ನಿನಗೆಲ್ಲ ವಿಷಯ ಗೊತ್ತಾಗಿ ನಮ್ ಸಾಗರ್ದು ಏನೋ ತಪ್ಪಿಲ್ಲ ಅಂತ ನೀನ್ ವಾಪಸ್ ಬಂದಿಯಲ್ಲ, ನಮಗ್ ತುಂಬಾ ಖುಷಿ ಆಯ್ತಮ್ಮ. ಸಂಗೀತಂಗೆ ಎಲ್ಲ ನಿಜ ಗೊತ್ತಾದ್ಮೇಲೆ ಅವಳು ಸಾಗರ್ ಹತ್ರ ಓಡ್ ಬರ್ತಾಳೆ. ತನ್ ಗಂಡ, ಅತ್ತೆ, ಮಾವ ಎಲ್ರ ಜೊತೆ ಖುಷಿಯಾಗಿ ಜೀವನ ಮಾಡ್ತಾಳೆ. ನೋಡಿದ್ರಲ್ವಾ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದೆ ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ ಅಂತ ಹೇಳ್ತಾ ಇಂದಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹಾಗೆ ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬೈ ಫ್ರೆಂಡ್ಸ್.